ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕದ ಬಹಳ ವಿಶೇಷವಾದ ಜೋಳದ ಹಿಟ್ಟಿನ ಚಕ್ಲಿ ಮಾಡಿ ತೋರ್ಸಾದೀನಿ. ಇದನ್ನ ಮಾಡ್ಕೊಳಕ್ ನಮಗ ಒಂದು 10 ನಿಮಿಷ ಟೈಮ್ ಇದ್ರೆ ಬಿ ಮಾಡ್ಕೋಬಹುದು. ಮತ್ತು ಒಂದು ತಿಂಗಳ ತನಕ ಇವತ್ತನ್ನ ನಾವು ಸ್ಟೋರ್ ಮಾಡಿ ಬಿ ಇಟ್ಕೋಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಚಕ್ಲಿ ಮಾಡಕ ಜೋಳದ ಹಿಟ್ಟು ತಗೊಂಡೆ ನಾನು. ಇಲ್ಲಿ ಚಾನ್ಸ್ ಇಟ್ಕೊಂಡೆನು. ನೀವು ಚಕ್ಲಿ ಎಟ್ ಮಾಡಾರ್ದಿರ್ಲೆ ನೋಡಿ ಹಿಟ್ಟು ತಗೋರಿ. ರುಚಿಗೆ ಬೇಕಾಗುವಷ್ಟು ಉಪ್ಪ. ಇಲ್ಲಿ ನಾನು 1 ಚಮಚೆ ಅಜ್ವಾಯಿನ್ ತಗೊಂಡೇನು. ಇವತ್ತನ್ನ ತಿಕ್ಕಿ ಇಟ್ಕೊಂಡೆ ನಾನು. ಅವತ್ತನ್ನ ಹಾಕ್ತಾನು. 1 ಚಮಚೆ ಎಳ್ಳ. ರುಚಿಗೆ ಬೇಕಾಗುವಷ್ಟು ಖಾರ. ಖಾರ ನೀವು ಎಷ್ಟು ಬೇಕು ನೋಡಿ ಹಾಕೋರಿ. ನಾ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಹಾಕಿ ಮಾಡ್ಕೊಂಡೇನು ಖಾರ. ನಿಮ್ಗೆ ಎಷ್ಟು ಬೇಕಲ್ಲ ನೋಡಿ ಹಾಕೋಬಹುದು. ಒಂದು ಸ್ವಲ್ಪ ಜೀರಿಗೆ. ಅಜ್ವಾಯಿನ್ ಬಿ ಹಾಕೊಂಡಿರ್ತೇವೆ, ಜೀರಿಗೆ ಬಿ ಹಾಕೋರಿ, ಟೇಸ್ಟ್ ಚಲೋ ಬರ್ತತಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಚಮಚೆ ಆಗುವಷ್ಟ. ಎಲ್ಲ ಬಿ ಮಿಕ್ಸ್ ಮಾಡ್ರಿ. ಎಲ್ಲ ಮಿಕ್ಸ್ ಮಾಡಿದೆ ನಾನು. ಈಗ 1 ಚಮಚೆ ಆಗುವಷ್ಟ ಎಣ್ಣೆ ಹಾಕ್ತಾನು. ನಾ ದೊಡ್ಡ ಚಮಚೆಲಿ 1 ಚಮಚೆ ಹಾಕೊಳ್ಳೋದನು ಎಣ್ಣೆ. ನೀವು ಬೇಕಂದ್ರ ತುಪ್ಪ ಬಟ್ರ ಯಾವುದು ಹಾಕಿ ಬಿ ಮಾಡ್ಕೋಬಹುದು. ಮಿಕ್ಸ್ ಮಾಡ್ರಿ ಎಲ್ಲ ಒಮ್ಮೆ. ಈಗ ಹಿಟ್ಟು ನಾದ್ಕೊಳ್ಳೋನು. ಹಿಟ್ಟು ನಾದ್ಕೊಳಕ್ ನಾವು ಬಿಸಿ ನೀರು ತಗೊಂಡ ಹಿಟ್ಟು ನಾದ್ಕೋಬೇಕು. ಯಾಕಂದ್ರೆ ಇದು ಜೋಳದ ಹಿಟ್ಟು ಇರ್ತೈತ್ಲ, ಬಿಸಿ ನೀರ್ ಹಾಕಿ ನಾದ್ಕೋಬೇಕು. ಸುಡ್ತಿರ್ತೈತಿ ನೀರ, ಒಂದ್ ಸ್ವಲ್ಪ ನೋಡಿ ನಾದ್ಕೋರಿ. ಈ ಚಕ್ಲಿ ನಾವ ಒಂದ್ 10 ನಿಮಿಷದಾಗ ದಿಢೀರಾಗಿ ಮಾಡ್ಕೋಬಹುದು. ಜೋಳದ ಹಿಟ್ಟಂತೂ ನಾರ್ಮಲಿ ಎಲ್ಲಾರ ಮನ್ಯಾಗ ಇದ್ದೇ ಇರ್ತತಿ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಇದ್ ನೋಡ್ರಿ ಹಿಟ್ಟ ನಾದ್ಕೊಂಡೆ ನಾನ. ಇದನ್ನೇನ ನಾದಿ ನಾವ್ ನೆನ್ಯಾಕೋದು ಬಿಡ್ಬೇಕತ್ತ ಇಲ್ಲ, ನಾದ್ಕೂತ್ಕಲೆ ಮಾಡ್ಕೋಬಹುದು. ಚಕ್ಲಿ ಮಾಡ್ಕೊಳಕ ನನ್ ಕಡೆ ಇದ ಕಟ್ಟಿಗೆ ಚಕ್ಲಿ ಮನಿ ಐತಿ. ನಾನ ಇದನ್ನ ತಗೊಂಡ್ ಮಾಡ್ಕೊಳದನು. ಈಗ ಈ ಚಕ್ಲಿ ಮನ್ಯಾಗ ಎಟ್ ಹಿಟ್ಟು ಹಿಡಿಸ್ತೈತ್ಲ ನೋಡಿ ಹಾಕೋರಿ. ಚಕ್ಲಿನ ನೀವು ಡೈರೆಕ್ಟ್ ಎಣ್ಣೆಯಾಗ ಬಿ ಬಿಟ್ಕೋಬಹುದು, ಇಲ್ಲಾಂದ್ರೆ ಪ್ಲೇಟ್ ಮ್ಯಾಗ ಹಾಕಿ ಬಿ ತೆಗೆದು ಹಾಕೋಬಹುದು. ಈ ತರ ಒಂದ ಪ್ಲೇಟ್ ತಗೋರಿ ದೊಡ್ಡದ. ನೀವು ಬೇಕಂದ್ರೆ ಡೈರೆಕ್ಟ್ ಎಣ್ಣೆಯಾಗ ಬಿ ಬಿಟ್ಕೋಬಹುದು. ಹಾಕಿ ಈ ತರ ಅಂಟಿಸ್ರಿ ಸೈಡ್ ದ ಲಾಸ್ಟ್ ದ. ನಿಮ್ಗೆ ಎಷ್ಟು ದೊಡ್ಡ ದೊಡ್ಡ ಬೇಕಲ್ಲ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ಈ ತರ ಪ್ಲೇಟ್ ಮ್ಯಾಗ ಚಕ್ಲಿ ಹಾಕೊಂಡ ನಾನು. ಈಗ ಇವತ್ತನ್ನ ನಾವು ಫ್ರೈ ಮಾಡ್ಕೊಳ್ಳು. ಚಕ್ಲಿ ನಿಮ್ಗ ಎಷ್ಟು ದೊಡ್ಡ ಸಣ್ಣ ಬೇಕಲ್ಲ ನೋಡಿ ಮಾಡ್ಕೋಬಹುದು. ಎಣ್ಣೆ ಕಾಯಕ್ ಇಟ್ಟಿದೆ ನಾನು. ಎಣ್ಣೆ ಕಾದೈತಿ. ಈಗ ಚಕ್ಲಿ ತೆಗದ ಒಂದೊಂದ ಹಾಕೊಳ್ಳೋಣ ಇದ್ರಾಗ. ಹಾಕಿದ ಬಳಿಕ ಉರಿ ಸಣ್ಣ ಇಟ್ಕೊಂಡ ಫ್ರೈ ಮಾಡ್ಕೋರಿ. ಈಗ ತಿರ್ಸ್ಕೊಳ್ಳೋನು. ತಿರ್ಸ್ಕಶಿಂದ ಕ್ರಿಸ್ಪಿ ಆಗುವವರೆಗೆ ಫ್ರೈ ಮಾಡ್ಕೋಬೇಕು ನಾವು ಇವತ್ತನ್ನ ಎರಡು ಸೈಡ. ಇವು ಆಗಿದಾವೀಗ ತಕ್ಕೊಳ್ಳು. ಎಲ್ಲ ಚಕ್ಲಿ ಬಿ ಇದೇ ತರ ಮಾಡ್ಕೋತೇನೆ ನಾನು. ಮಾಡ್ಕೊಂಡ್ ತೋರಿಸ್ತಾನು ನೋಡ್ರಿ. ಎಲ್ಲ ಚಕ್ಲಿ ಬಿ ಮಾಡ್ಕೊಂಡೇನೆ ನಾನು. ಏನ್ ಮಸ್ತಾಗಿ ಬಂದಾವ್ ನೋಡ್ಬೋದು ನೀವು ಮನೆಯಲ್ಲಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತಾವು. ನಾವು ಜೋಳದ ಹಿಟ್ಟಿನಿಂದ ಮಾಡ್ಕೊಂಡೇವತ್ತ ಅನ್ಸೋದೇ ಇಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದ.